ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಮಾಫಿಯಾ ಖಂಡಿಸಿ ಸೋನಂ ವಾಂಗ್ಚುಕ್ ಅವರು ಸತತ 21 ದಿನಗಳಿಂದ ಉಪವಾಸ ಧರಣಿಯನ್ನ ನಡೆಸಿದ್ದಾರೆ. ಸಂಸತ್ ಚಲೋಗೆ ನಾಯಕರು ವಾಂಗ್ಚುಕ್ ಅವರು ಕರೆಯನ್ನ ಕೊಟ್ಟಿದ್ರು. ಜುಲೈ 20ರಂದು ಸಂಸತ್ ಚಲೋಗೆ ಕರೆ ಕೊಟ್ಟಿದ್ರು. ಜುಲೈ 20ರವರೆಗೂ ನಾನು ಬದುಕಿರುತ್ತೇನೆ, ಹೋರಾಟಕ್ಕೆ ಬನ್ನಿ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರು ಕರೆಯನ್ನ ನೀಡಿದ್ರು. ಈ ಒಂದು ನೀಟ್ ಮಾಫಿಯಾ ಖಂಡಿಸಿ ನಡೀತಾ ಇರುವಂತಹ ಧರಣಿ ಏನಿದೆ, ಈ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂತದ್ದು. ಸಾಮಾಜಿಕ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಸೋನಂ ವಾಂಗ್ಚುಕ್ ಅವರು ನಡೆಸ್ತಾ ಇರುವಂತಹ ಈ ಒಂದು ಉಪವಾಸ ಧರಣಿ ಏನಿದೆ, ಇದಕ್ಕೆ ಪರಗಳು ವ್ಯಕ್ತವಾಗ್ತಾ ಇದೆ, ಇದರ ಬಗ್ಗೆ ಸಪೋರ್ಟ್ ವ್ಯಕ್ತವಾಗ್ತಾ ಇದೆ. ಇನ್ನೊಂದು ಕಡೆ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಧರಣಿಯನ್ನು ನಡೆಸುತ್ತಿದ್ದಾರೆ, ಸತತವಾಗಿ ಉಪವಾಸ ಕುಳಿತು ಈ ಒಂದು ಧರಣಿಯನ್ನ ನಡೆಸ್ತಾ ಇರುವ ವಿಚಾರವಾಗಿ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಧರಣಿಯನ್ನು ದೆಹಲಿಯ ಜಂತರ್ ಮಂತರ್ ಬಳಿ ನಡೀತಾ ಇದೆ. ಇಲ್ಲಿ ಈಗಾಗಲೇ ಹಲವರು ಇವರ ಸಪೋರ್ಟ್ಗೆ ಅಂತ ಹೇಳಿ ಬಂದಿರುವಂತದ್ದು. ಹಲವು ಯುವ ಜನತೆ ಇವರ ಸಪೋರ್ಟ್ಗೆ ಅಂತ ಹೇಳಿ ಮುಂದಾಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಕಳೆದ 21 ದಿನಗಳಿಂದ ಇದೇ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇರುವಂಥದ್ದು. ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಸೂಚಿಸಿರುವಂಥದ್ದು. ಇಲ್ಲಿ ನೀಟ್ ಮಾಫಿಯಾ ಖಂಡಿಸಿ ಈ ಪ್ರತಿಭಟನೆ ಸತತವಾಗಿ ನಡೀತಾ ಇರುವಂಥದ್ದು. ಸದ್ಯ ಚರ್ಚೆಯಲ್ಲಿ ಇರುವಂತಹ ವಿಷಯ ಅಂತಂದ್ರೆ ಈ ಒಂದು ಧರಣಿಯ ಬಗ್ಗೆ ಇಲ್ಲಿ ಹಲವರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಸೋನಂ ವಾಂಗ್ಚುಕ್ ಅವರನ್ನ ಮುಂದಿಟ್ಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಕೆಲವೊಂದಿಷ್ಟು ಜನ ಇವರ ಬೇಡಿಕೆ ಏನಿದೆ ಅದನ್ನ ನೀವು ನೆರವೇರಿಸಿ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಉಪವಾಸ ನಿರತ ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. 21ನೇ ದಿನವೂ ಕೂಡ ಉಪವಾಸವನ್ನ ವಾಂಗ್ಚುಕ್ ಅವರು ಮುಂದುವರೆಸಿದ್ರು. ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದೆಹಲಿ ಪೊಲೀಸರು ಕರೆದೊಯ್ದಿರುವಂತದ್ದು. ದೆಹಲಿಯ ಜಂತರ್ ಮಂತರ್ ಬಳಿ ಈ ಒಂದು ಧರಣಿ ನಡೀತಾ ಇರುವಂತದ್ದು. ಸೋನಂ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಕೆಲ ದಿನಗಳಿಂದ ಅವರಿಗೆ ಆಹಾರ ಸೇವಿಸೋದಕ್ಕೆ ತುಂಬಾ ಒತ್ತಾಯಗಳನ್ನ ಮಾಡಲಾಗ್ತಾ ಇದೆ. ಆದರೆ ಸೋನಂ ವಾಂಗ್ಚುಕ್ ಅವರು ಇದಕ್ಕೆ ಒಪ್ತಾ ಇಲ್ಲ. 21 ದಿನಗಳಿಂದ ಸತತವಾಗಿ ಉಪವಾಸವನ್ನ ಮಾಡಿ ಇಲ್ಲಿ ಈ ಒಂದು ಮಾಫಿಯಾದ ವಿರುದ್ಧ ಧರಣಿ ಕೂತಿರುವಂತದ್ದು. ತಮಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಇವರಿಗೆ ಎನರ್ಜಿ ಕಡಿಮೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಎಲ್ಲವೂ ಕೂಡ ಕಣ್ಣು ಮುಂದೆ ಇದ್ರೂ ಕೂಡ ತಮ್ಮ ಧರಣಿಯನ್ನ ಕೈ ಬಿಡೋದಕ್ಕೆ ಸೋನಂ ವಾಂಗ್ಚುಕ್ ಅವರು ತಯಾರಿಲ್ಲ. ಇಲ್ಲಿ ಅವರ ಅಂಗಾಂಗ ವೈಫಲ್ಯವಾಗುವಂತ ಆತಂಕ ಕೂಡ ಸೃಷ್ಟಿಯಾಗಿರುವಂತಹ ಕಾರಣ ಅವರಿಗೆ ಆಸ್ಪತ್ರೆಗೆ ದಾಖಲಾಗುವಂತೆ ಹಲವು ದಿನಗಳಿಂದ ಹಲವರು ಒತ್ತಾಯವನ್ನ ಮಾಡ್ತಿದ್ದಾರೆ. ಆದರೆ ಈ ಮಾತು ಯಾವುದನ್ನು ಇವರು ಕೇಳ್ತಾ ಇರಲಿಲ್ಲ. ಈಗ ಇವರ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಆಗಿರುವಂತಹ ಕಾರಣ ಅವರನ್ನ ಈಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ದೆಹಲಿ ಪೊಲೀಸರು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಜಂತರ್ ಮಂತರ್ ಬಳಿ ಒಂದು ಟೆಂಟ್ ರೀತಿಯಲ್ಲಿ ಹಾಕಿ ಸೋನಂ ವಾಂಗ್ಚುಕ್ ಅವರಿಗೆ ಬಿಸಿಲು ಬೀಳದಂತೆ ಎಲ್ಲಾ ತಯಾರಿಗಳನ್ನ ಮಾಡಿ ಅವರು ಅಲ್ಲಿ ಧರಣಿ ನಡೆಸೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ಟೆಂಟ್ ವಿಚಾರವಾಗಿಯೂ ಕೂಡ ಇಲ್ಲಿ ಗಲಾಟೆಗಳು ನಡೆದಿತ್ತು. ಸಿಜೆಪಿಯ ಅಭಿಷೇಕ್ ಡಿಪ್ಕೆ ಏನಿದ್ದಾರೆ, ಅಭಿಜಿತ್ ಡಿಪ್ಕೆ ಹಾಗೂ ಅವರ ನಡುವೆ ಮತ್ತು ಪೊಲೀಸರ ನಡುವೆ ಕೂಡ ಮಾತಿನ ಚಕಮಕಿ ನಡೆದಿತ್ತು. ಇದೆಲ್ಲದರ ನಡುವೆ ಕೂಡ ಈ ಒಂದು ಧರಣಿ ಸತತವಾಗಿ 21 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ಬಳಿ ನಡೀತಾ ಇರುವಂತದ್ದು. ಬೇರೆ ಬೇರೆ ಕಡೆಗಳಿಂದ ಸ್ಟೂಡೆಂಟ್ಸ್ಗಳು ಹಾಗೂ ಯುವ ಜನರು ಇಲ್ಲಿ ಬಂದು ಸೇರಿರುವಂಥದ್ದು, ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಇಷ್ಟು ದಿನಗಳವರೆಗೂ ಕೂಡ ಸೋನಂ ವಾಂಗ್ಚುಕ್ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿ ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಅವರು ಯಾರ ಮಾತಿಗೂ ಕೂಡ ಬಗ್ಗಿರಲಿಲ್ಲ. ಈಗ ಅಂತಿಮವಾಗಿ ಹೈಕೋರ್ಟ್ ಈ ಒಂದು ಸೂಚನೆಯನ್ನ ನೀಡಿರುವಂಥದ್ದು. ಸದ್ಯ ದೆಹಲಿ ಪೊಲೀಸರು ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿರುವಂತಹ ಕಾರಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯೋದು ತುಂಬಾ ಮುಖ್ಯವಾಗಿತ್ತು. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ.